ಮಂಡ್ಯದಲ್ಲಿ ಇವತ್ತು ಧ್ವಜ ವಿವಾದ ತಾರಕಕ್ಕೇರಿತ್ತು. ಬೆಳಗ್ಗೆಯಿಂದಲೂ ತಿರುವು ಪಡಿತಾ ಇದ್ದಂತ ಈ ವಿವಾದ ಜಿಲ್ಲಾಡಳಿತ ಬಂದು ತ್ರಿವರ್ಣ ಧ್ವಜ ಹಾರಿಸಿದ ಬಳಿಕ ಮತ್ತೊಂದು ಸ್ವರೂಪ ಪಡೆದುಕೊಳ್ತು. ಈ ಸುದ್ದಿಗಳನ್ನು ನೋಡೋಣ. ಕೆರಗೋಡು ಧ್ವಜ ವಿವಾದ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಮ ಮಂದಿರ ಉದ್ಘಾಟನೆ ಬಳಿಕ ಇಡೀ ದೇಶವೇ ರಾಮನಾಮ ಜಪದಲ್ಲಿ ಮುಳುಗಿದೆ. ಗ್ರಾಮದಲ್ಲೂ ರಾಮನ ಹಬ್ಬ ಮಾಡಿದ್ರು. ಅದೇ ರೀತಿ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲೂ ಹನುಮ ಧ್ವಜ ಹಾಕಿ ಸಂಭ್ರಮಿಸಲಾಗಿತ್ತು. ಅದೇ ಧ್ವಜವೀಗ ಇವತ್ತು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿದೆ. ಜಿಲ್ಲಾಡಳಿತ ಧ್ವಜ ತೆರವು ಮಾಡಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಬೆಳಗ್ಗೆಯಿಂದಲೂ ಕ್ಷಣಕ್ಕೂ ತಿರುವು ಪಡೆಯುತ್ತಿದ್ದ ಕೆರಗೋಡು ಧ್ವಜಸ್ತಂಭದ ವಿವಾದ ಮಧ್ಯಾಹ್ನ ಮತ್ತೊಂದು ತಿರುವು ಪಡೆದುಕೊಳ್ತು. ಮಧ್ಯಾಹ್ನ ಜಿಲ್ಲಾಡಳಿತ ಪೊಲೀಸ್ ಸರ್ಪಗಾವಲಿನಲ್ಲಿ ವಿವಾದಿತ ಧ್ವಜಸ್ತಂಭದ ಮೇಲೆ ತ್ರಿವರ್ಣ ಧ್ವಜ ಹಾರಿಸಲು ಯಶಸ್ವಿಯಾದರು. ಧ್ವಜಕ್ಕೆ ಕಟ್ಟಿದ್ದ ರಾಮ ಹನುಮ ಧ್ವಜಗಳನ್ನ ಕಿತ್ತು ತೆಗೆದು ಎಸಿ ನೇತೃತ್ವದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಹನುಮ ಧ್ವಜ ದಂಗಲ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಧ್ವಜಾರೋಹಣ ಬಳಿಕ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಕೆರಗೋಡು ಗ್ರಾಮಕ್ಕೆ ಭೇಟಿ ನೀಡಿತು. ಈ ವೇಳೆ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಬಿಜೆಪಿ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ರಾಷ್ಟ್ರ ಧ್ವಜವನ್ನ 26ನೇ ತಾರೀಕು ಹಾರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಆರ್ ಅಶೋಕ್, ರಾಷ್ಟ್ರಧ್ವಜವನ್ನ ಬೆಳಗ್ಗೆ ಹಾರಿಸಬೇಕು, ಆದರೆ ಇಲ್ಲಿ ಜಿಲ್ಲಾಡಳಿತ ಮಧ್ಯಾಹ್ನ 3 ಗಂಟೆಗೆ ಹಾರಿಸಿದೆ. ಇದು ನಿಯಮಕ್ಕೆ ವಿರುದ್ಧ ಅಂತ ಕಿಡಿಕಾರಿದ್ರು. ಬೆಳಗ್ಗೆ 9 ಗಂಟೆಗೆ ಹಾರಿಸಬೇಕು, ಸಂಜೆ 6 ಗಂಟೆಗೆ ತೆಗಿಬೇಕು. ಇದು ರೂಲ್ ಇರೋದು. ಇವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ ಈ ಸರ್ಕಾರಿ ಕುಳಿಗೆ? ಯಾರನ್ನ ಮಧ್ಯಾಹ್ನದೊತ್ತು ನೋಡಿದ್ದೀರ? ಎಲ್ಲನ ಯಾರನ್ನ ರಾಷ್ಟ್ರಧ್ವಜವನ್ನ ಮಧ್ಯಾಹ್ನ 3 ಗಂಟೆಗೆ ಹಾರಿಸೋದು ನೋಡಿದ್ದೀರಾ ನೀವು? ಇದಕ್ಕೂ ಮೊದಲು ಇಂದು ಬೆಳಗ್ಗೆ 108 ಅಡಿ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಜಿಲ್ಲಾಡಳಿತ ತೆರವು ಮಾಡಲು ಮುಂದಾಗಿತ್ತು. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಧ್ವಜಸ್ತಂಭದ ಬಳಿ ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ತಳ್ಳಾಟ ನೂಕಾಟವಾಗಿತ್ತು. ಈ ವೇಳೆ ಕೆಲವು ಮಹಿಳೆಯರು ಧ್ವಜಸ್ತಂಭವನ್ನ ಹತ್ತಿ ರಾಮನ ಫ್ಲೆಕ್ಸ್ ಮತ್ತು ಹನುಮ ಧ್ವಜವನ್ನ ಸ್ಥಾಪಿಸಿದ್ರು. ಬಳಿಕ ತಾವು ಕಟ್ಟಿದ್ದ ಧ್ವಜ ಇಳಿಸಲು ಬಿಡಲ್ಲ, ತಾಕತ್ತಿದ್ರೆ ಧ್ವಜ ಹಾರೋದನ್ನ ತಡೆಯಿರಿ, ಧರ್ಮಕ್ಕಾಗಿ ಕುದಿಯದ ರಕ್ತವೇ ಅಲ್ಲ ಅಂತ ಪ್ರತಿಭಟನೆ ನಡೆಸಿದ್ರು. ಮಹಿಳೆಯರು ಯುವಕರು ಭಾಗಿಯಾಗಿ ಜೈ ಶ್ರೀರಾಮ್ ಜೈ ಹನುಮ ಘೋಷಣೆ ಕೂಗಿದ್ರು. 108 ಅಡಿ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಾಟಕ್ಕೆ ವಿರೋಧ ಕೇಳಿ ಬಂದಿತ್ತು. ಹೀಗಾಗಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಧ್ವಜ ಹಾರಾಟಕ್ಕೆ 22 ಸದಸ್ಯರ ಪೈಕಿ 20 ಸದಸ್ಯರು ಬೆಂಬಲ ನೀಡಿದ್ರು. ಸಭೆಯಲ್ಲಿ ಆದ ನಿರ್ಧಾರವನ್ನ ಮೇಲಾಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಹೀಗಾಗಿ ಅನುಮತಿ ಇದ್ರೂ ತೆರವು ಮಾಡಿದ್ಯಾಕೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಧ್ವಜಸ್ತಂಭದಲ್ಲಿ ಕನ್ನಡ ಧ್ವಜ, ತ್ರಿವರ್ಣ ಧ್ವಜ ಹಾರಿಸಲು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಆದರೆ ಈ ಪತ್ರ 2 ದಿನಾಂಕದಲ್ಲಿದ್ದು, ಒಂದರಲ್ಲಿ ಸೀಲ್ ಇದೆ, ಇನ್ನೊಂದರಲ್ಲಿ ಸೀಲ್ ಇಲ್ಲದೆ ಇರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಅನುಮತಿ ಪತ್ರವೇ ನಕಲಿ ಅಂತ ಹಿಂದೂ ಕಾರ್ಯಕರ್ತರು ಆರೋಪಿಸಿದ್ದಾರೆ. ನಾವು ಕೊಟ್ಟ ಅರ್ಜಿಯಲ್ಲಿ ಸಂದರ್ಭಾನುಸಾರ ಬಾವುಟ ಹಾರಿಸುತ್ತೇವೆ ಎಂದು ಉಲ್ಲೇಖಿಸಲಾಗಿತ್ತು ಅಂತ ಕಾರ್ಯಕರ್ತರು ಹೇಳುತ್ತಿದ್ದಾರೆ. ಸ್ಟೇ ಆದೇಶ 29/12 ಆದೇಶ ಸ್ಟೇ ಆಗಿಲ್ಲ. ನೀವು ಕಾನೂನು ನಿಮ್ಮ ಅಪ್ಪನ ಮನೆ ಅದ ಆಸ್ತಿ ಅಲ್ಲ. ಒಂದು ವಾರದಿಂದ ನಡೀತಾ ಇದ್ದ ಬಿಹಾರ ರಾಜಕೀಯ ಪ್ರಹಸನ ಇಂದು ತಾರ್ಕಿಕವಾಗಿ ಅಂತ್ಯಗೊಂಡಿದ್ದು, ಸಿಎಂ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಬಂದು ಮತ್ತೊಮ್ಮೆ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಬಿಹಾರ ಬಿಕ್ಕಟ್ಟು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಳೆದೊಂದು ವಾರದಿಂದ ಬಿಹಾರ ರಾಜಕೀಯದಲ್ಲಿ ಎದ್ದಿದ್ದ ಚಂಡಮಾರುತ ಇಂದು ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ಕೊಡುವ ಮೂಲಕ ಅಂತ್ಯಗೊಂಡಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟಕ್ಕೆ ಗುಡ್ ಬೈ ಹೇಳಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಗೆ ಜಂಪ್ ಆಗಿದ್ದಾರೆ. ಸಂಜೆ ಬಿಜೆಪಿ ಮೈತ್ರಿ ಜೊತೆ ಸೇರಿ ಮತ್ತೊಮ್ಮೆ ಸಿಎಂ ಆಗಿ ಪದಗ್ರಹಣ ಮಾಡಿದ್ದಾರೆ.
ಅಂದುಕೊಂಡಂತೆ ಆಗಿದ್ರೆ ನಿನ್ನೆಯೇ ನಿತೀಶ್ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಆದ್ರೆ ನಿತೀಶ್ ಹಾಗೆ ಮಾಡದೆ ಇಂದು ರಾಜಭವನಕ್ಕೆ ತೆರಳಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಯಾವ ಬಿಜೆಪಿ ವಿರುದ್ಧ ಇಷ್ಟು ದಿನ ಗುಡುಕ್ತಿದ್ರೋ, ವಾಗ್ದಾಳಿ ನಡೆಸ್ತಿದ್ರೋ ಅದೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಇಷ್ಟು ದಿನ ಯಾರ ವಿರುದ್ಧ ಹೋರಾಡೋಕೆ ತೊಡೆತಟ್ಟಿದ್ರು ಇಂದು ಅವರ ಜೊತೆಗೆ ದೋಸ್ತಿ ಮಾಡಿಕೊಂಡಿದ್ದಾರೆ. आज हमने मुख्यमंत्री से इस्तीफा दे दिया और जो सरकार थी उसको भी समाप्त करने का हमने आज गवर्नर साहब को दे दिया। अरे इसलिए नौबत हुई है कि ठीक नहीं चल रहा था। ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಕೊನೆಗೊಂಡಿದೆ. ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೂಡಿ 9ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ನಿತೀಶ್ ಕುಮಾರ್ ಜೊತೆ 8 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಬಿಹಾರ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಬಿಜೆಪಿ ಜೆಡಿಯು ಸರ್ಕಾರ ಅಸ್ತಿತ್ವಕ್ಕೆ ಬಂತು. ನೂತನ ಡಿಸಿಎಂ ಆಗಿ ಸಾಮ್ರಾಟ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ ಕುಮಾರ್ ಚೌಧರಿ, ವಿಜೇಂದ್ರ ಪ್ರಸಾದ್ ಯಾದವ್, ಶ್ರವಣ್ ಕುಮಾರ್, ಸಂತೋಷ್ ಕುಮಾರ್, ಸುಮನ್ ಹಾಗೂ ಪಕ್ಷೇತರ ಸದಸ್ಯ ಸುಮಿತ್ ಕುಮಾರ್ ಸಿಂಗ್ ಅವರು ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ನಿತೀಶ್ ಕುಮಾರ್ ರಾಜೀನಾಮೆ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಎಬ್ಬಿಸಿದೆ. ಹೀಗಿದ್ರೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ 5 ದಿನಗಳ ಹಿಂದೆಯೇ ಈ ವಿಚಾರದ ಬಗ್ಗೆ ಮಾಹಿತಿ ಇತ್ತು ಎಂದಿದ್ದಾರೆ. ಈ ಬೆಳವಣಿಗೆ ನಮಗೆ 5 ದಿವಸ ಹಿಂದೆನೇ ನಮ್ಮ ಲಲ್ಲು ಪ್ರಸಾದ್ ಅವರು ಹೇಳಿದ್ರು. ನಾವು ಸರಿ ಡೀಟೇಲ್ ಮಾತಾಡಿದ್ದೆ. ಏನಿದೆ, ಏನು ಸಂಖ್ಯೆ ಇದೆ, ಅವ್ರದ್ದೇನು ಸಂಖ್ಯೆ ಇದೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ 5 ದಿನಗಳ ಹಿಂದೆಯೇ ಈ ವಿಚಾರ ಗೊತ್ತಿತ್ತು ಅಂತ ಹೇಳಿದ್ರೆ, ಅತ್ತ ಜೆಡಿಯು ನಾಯಕ ಕೆಸಿ ತ್ಯಾಗಿ ಕಾಂಗ್ರೆಸ್ ನಡೆಯಿಂದಾನೇ ನಾವು ಮೈತ್ರಿ ಮುರಿದುಕೊಳ್ಳಬೇಕಾಯಿತು ಅಂತಂದ್ರು. ನಿತೀಶ್ ಕುಮಾರ್ ರಾಜೀನಾಮೆ ಆಶ್ಚರ್ಯವೇನಲ್ಲ. ನಿತೀಶ್ ರಾಜಕೀಯ ಬಣ್ಣ ಬದಲಿಸುತ್ತಲೇ ಬಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕಿಡಿಕಾರಿದ್ದಾರೆ. नितीश कुमार जी ने इस्तीफा दिया है, उसमें कोई आश्चर्य की बात नहीं है, क्योंकि नीतीश कुमार जी एक बड़े अनुभवी राजनीतिक व्यक्ति हैं. कई साल वो मुख्यमंत्री रह चुके हैं, केंद्र में मंत्री रह चुके हैं, पर वो बार बार अपना राजनीतिक रंग बदलते हैं और राजनीतिक रंग बदलने में वो गिरगिटों का अच्छा मुकाबला देते हैं, वो कड़ी टक्कर देते हैं गिरगिटों. ರಾಹುಲ್ ಗಾಂಧಿ ಕಾಲಿಟ್ಟಲ್ಲೆಲ್ಲ ಇದೇ ರೀತಿ ಆಗೋದು. ಬಿಹಾರಕ್ಕೆ ಕಾಲಿಟ್ಟಿದ್ದಕ್ಕೆ ಅಲ್ಲಿ ಸರ್ಕಾರವೇ ಪತನ ಆಯಿತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಈಗ ಭಾರತ್ ಜೋಡೋ ಅಂತ ಅವ್ರು ಶುರು ಮಾಡಿದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರು ಕಾಂಗ್ರೆಸ್ ಚೋಡೋ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಚೋಡಾಯಿತು ಅವಾಗೆ. ನಿತೀಶ್ ಅವರ ಈ ನಿರ್ಧಾರದಿಂದ ಮೋದಿ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದ ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ನಾಳೆ ಬಿಹಾರ ಎಂಟ್ರಿ ಆಗಲಿದೆ ಅನ್ನೋ ಮಾಹಿತಿ ಇದೆ. ಹೀಗಿರುವಾಗಲೇ ನಿತೀಶ್ ಕುಮಾರ್ ಮೂಲಕ ಬಿಜೆಪಿ, ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟಕ್ಕೆ ಭರ್ಜರಿ ಪೆಟ್ಟು ಕೊಟ್ಟಿದೆ. ಇಂಡಿಯಾ ಮೈತ್ರಿಕೂಟದ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಚಿತ್ರದುರ್ಗದಲ್ಲಿ ಇವತ್ತು ಅಹಿಂದ ಮಂತ್ರ ಜಪಿಸಲಾಯಿತು. ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದಿಂದ ಇಂದು ಜಾಗೃತಿ ಸಮಾವೇಶ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಿಎಂ ಜಾತಿ ಗಣತಿ ವರದಿ ಸ್ವೀಕರಿಸುವುದಾಗಿ ಹೇಳಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಅಹಿಂದ ಅಸ್ತ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲೇ ಅಹಿಂದ ಮತಗಳಿಗೆ ಗಾಳ ಹಾಕಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಚಿತ್ರದುರ್ಗದಲ್ಲಿ ಶೋಷಿತ ವರ್ಗಗಳ ಸಮಾವೇಶದಲ್ಲಿ ಭಾಗಿಯಾದರು. ದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸಮಾವೇಶ ಆಯೋಜಿಸಿತ್ತು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.
ಚಿತ್ರದುರ್ಗದ SJM ಹೆಲಿಪ್ಯಾಡ್ಗೆ ಒಂದೇ ಕಾಪ್ಟರ್ನಲ್ಲಿ ಬಂದಿಳಿದ ಸಿಎಂ ಮತ್ತು ಡಿಸಿಎಂ ನೇರವಾಗಿ ವೇದಿಕೆಗೆ ತಲುಪಿದ್ರು. ಬಳಿಕ ಸಮಾವೇಶವನ್ನು ಉದ್ಘಾಟಿಸಲಾಯಿತು. ಈ ವೇಳೆ ಸಚಿವರಾದ HC ಮಹದೇವಪ್ಪ, ಭೈರತಿ ಸುರೇಶ್, KN ರಾಜಣ್ಣ, ಶಾಸಕ PM ನರೇಂದ್ರ ಸ್ವಾಮಿ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದ್ದಂತೆ DK ಬೇರೆ ಕಾರ್ಯಕ್ರಮ ನಿಮಿತ್ತ ಹೊರಟು ಹೋದ್ರು. ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಿಮಗೆ ನ್ಯಾಯ ಸಿಗಬೇಕಿದ್ರೆ ನೀವೆಲ್ಲ ಶಿಕ್ಷಿತರಾಗಬೇಕು. ಸಂವಿಧಾನ ಇಲ್ಲದಿದ್ರೆ ಈಶ್ವರಪ್ಪ ಕುರಿ ಕಾಯಬೇಕಿತ್ತು ಅಂತ ಟಾಂಗ್ ಕೊಟ್ರು. ಅಲ್ಲದೆ ನಾನು ಕುರಿ ಕಾಯುವವನ ಮಗ ಸಿಎಂ ಆಗಿದ್ದಕ್ಕೆ ವಿರೋಧ ಮಾಡ್ತಾರೆ ಅಂತ ಆರೋಪಿಸಿದ್ರು. ಯಾಕೆ ವಿರೋಧ ಮಾಡ್ತಾರೆ? ಕುರಿ ಕಾಯುವವನ ಮಗ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ. ಕುರಿ ಕಾಯುವವನ ಮಗ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತ ಸಿದ್ದರಾಮಯ್ಯ 14 ಬಜೆಟ್ಗಳನ್ನ ಮಂಡಿಸಿದ್ರು. ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ. ನಾನು ಮಾಡದ ತಪ್ಪೇನು? ಸಂವಿಧಾನವನ್ನು ನಾವೆಲ್ಲ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ. ಇನ್ನು ಬಿಜೆಪಿ RSSನವರು ಸಮಾನತೆ ವಿರುದ್ಧ ಇದ್ದಾರೆ. RSSನವರು ಮಂಡಲ್ ಕಮಿಷನ್ ವಿರೋಧಿಸಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯ ಮಾತೃಪಕ್ಷ RSSನವರು ವಿರುದ್ಧವಾಗಿದ್ದಾರೆ. ನೀವು ಇತಿಹಾಸವನ್ನು ನೋಡಿ, ಮಂಡಲ್ ಕಮಿಷನ್ ಜಾರಿಯಾದಾಗ ಇವತ್ತು ಶ್ರೀರಾಮನನ್ನ ರಾಜಕೀಯವಾಗಿ ಬಳಸತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದರು. ನಾನು ಜಾತಿಗಣತಿ ವರದಿ ಸ್ವೀಕಾರ ಮಾಡ್ತೇನೆ ಅಂತ ಚಿತ್ರದುರ್ಗ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಅಲ್ಲದೆ ಲೋಪದೋಷ ಇದ್ರೆ ತಜ್ಞರ ಸಲಹೆ ಪಡೆಯುತ್ತೇನೆ ಅಂತ ತಿಳಿಸಿದ್ದಾರೆ. ನಾನೇ ಮುಖ್ಯಮಂತ್ರಿಯಾಗಿರುವಾಗ ಕಾಂತರಾಜು ಅವರಿಗೆ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಸಮೀಕ್ಷೆಯನ್ನ ಮಾಡಬೇಕು ಅಂತೇಳಿ ಅವರಿಗೆ ಅವತ್ತು 168 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು. ಜಾತಿಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಸಬೇಕು. ವರದಿ ಸಲ್ಲಿಸುವ ಮೊದಲೇ ತಿರಸ್ಕಾರ ಅಂದ್ರೆ ಹೇಗೆ? ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಸಚಿವ KN ರಾಜಣ್ಣ ಹೇಳಿದ್ರು. ಆ ವರದಿಯ ಅಂಶಗಳು ಏನಿದೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಸರ್ಕಾರಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಕರಾರವಕ್ಕಾಗಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಮಾಹಿತಿಯಲ್ಲ, ಊಹೆ ಆಧಾರದ ಮೇಲೆ ಮಾತನಾಡ್ತಕ್ಕಂಥದ್ದು ಯಾರಿಗೂ ಶೋಭೆಯನ್ನು ತರುವುದಿಲ್ಲ. ಕಾಂತರಾಜು ವರದಿ ಅವೈಜ್ಞಾನಿಕ, ಅದು ಸಿದ್ದರಾಮಯ್ಯ ಪ್ರೇರಿತವಾದ, ಅವರು ಹೇಳಿ ಬರೆಸಿದ ವರದಿ. ಸಿದ್ದರಾಮಯ್ಯ ವೀರಶೈವ ವಿರೋಧಿ ಅಂತ ವಿಪಕ್ಷ ನಾಯಕ R ಅಶೋಕ್ ವಾಗ್ದಾಳಿ ನಡೆಸಿದ್ರು. ಕಾಂತರಾಜ್ ವರದಿ ಅವೈಜ್ಞಾನಿಕ, ಸಹಿ ಇಲ್ಲದ ವರದಿ, ಮೂಲ ಪ್ರತಿ ಕಳೆದೋಗಿದೆ. ಲಿಂಗಾಯತ, ಒಕ್ಕಲಿಗ, ಬೇರೆ ಬೇರೆ ಸಮುದಾಯದವರೆಲ್ಲ ವಿರೋಧ ಮಾಡ್ತಾವ್ರೆ. ಅದೊಂದು ಸಿದ್ದರಾಮಯ್ಯನವರ ಪ್ರೇರಿತವಾದಂಥ, ಸಿದ್ದರಾಮಯ್ಯನವರು ಹೇಳಿ ಬರೆಸಿರುವಂಥ ಒಂದು ವರದಿ ಅಷ್ಟೇ. ಅದು ಜಾತಿಗಣತಿ ಬಗ್ಗೆ ಸ್ವಾಮೀಜಿಗಳ ವಿರೋಧ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ವಿಶ್ವನಾಥ್, ಸ್ವಾಮೀಜಿಗಳಿಗೆ ಸಂವಿಧಾನವೇ ಗೊತ್ತಿಲ್ಲ, ಅದನ್ನ ಓದಿಲ್ಲ, ಅನವಶ್ಯಕವಾಗಿ ಈ ಬಗ್ಗೆ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಸ್ವಾಮೀಜಿಗಳ ವಿರುದ್ಧ ಕಿಡಿಕಾರಿದ್ರು. ಇನ್ನು ಸಮಾವೇಶದ ಬಳಿಕ ಸಿಎಂ ಸಿದ್ದರಾಮಯ್ಯ ಚಿತ್ರದುರ್ಗ ಬಳಿಯ ಆಂಜನೇಯ ನಿವಾಸದಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ನಾಟಿಕೋಳಿ ಸಾರು, ಮುದ್ದೆ, ಚಪಾತಿ, ಮಟನ್ ಚಾಪ್ಸ್, ಫಿಶ್, ಚಿತ್ರಾನ್ನ, ಅನ್ನ ಸಾಂಬಾರ್ ಸವಿದ್ರು. BY ರಾಘವೇಂದ್ರ ಗೆಲ್ಲಲಿ ಅಂತ ಹೇಳಿದ್ದ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ವಿರುದ್ಧ ಕಾಂಗ್ರೆಸ್ ನಾಯಕರು ಇವತ್ತೂ ಕೂಡ ಬೇಸರವನ್ನು ಹೊರಹಾಕಿದ್ರು. ಇವೆಲ್ಲ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗದ ಬಿಜೆಪಿ ಸಂಸದ BY ರಾಘವೇಂದ್ರ ಗೆಲ್ಲಿಸಬೇಕು ಅಂತ ಶಾಮನೂರು ಹೇಳಿದ್ದ ಹೇಳಿಕೆ ಕಾಂಗ್ರೆಸ್ಗೆ ಕಸಿವಿಸಿಯನ್ನುಂಟು ಮಾಡಿದೆ. ಈ ಬಗ್ಗೆ ಮಾತನಾಡಿರುವ ಸಚಿವ MB ಪಾಟೀಲ್, ಶಾಮನೂರು ವಯಸ್ಸಿನಲ್ಲಿ ಹಿರಿಯರು, ಮಾತಿನ ಭರದಲ್ಲಿ ಹೇಳಿದ್ದಾರೆ ಅಂತ ಸಮಜಾಯಿಷಿ ನೀಡಿದ್ರು. ಏನ್ರಿ, ಕಾಂಗ್ರೆಸ್ ಶಾಮನೂರು ಕೂಡ ನಾಳೆ ಶಿವಮೊಗ್ಗಕ್ಕೆ ಬಂದಾಗ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾರೆ. ಒಂದು ವೇದಿಕೆ ಇರ್ತದ, ಯುವಕದನ, ಮಕ್ಕಳ ಸಮಾನದನ, ಆಯ್ತಪ್ಪ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಅದನ್ನು ಕಾರ್ಯಕ್ರಮದಲ್ಲಿ. ಅದನ್ನು ಎಷ್ಟು ದೊಡ್ಡದಾಗಿ ಬಿಂಬಿಸ್ತಿದ್ದಾರೆ ನಾವು. ಕಾಂಗ್ರೆಸ್
ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಸಂಸದ ಪ್ರತಾಪ್ ಸಿಂಹ ಸ್ವಾಗತಿಸಿದ್ದಾರೆ. ಕಾಂಗ್ರೆಸ್ನಲ್ಲೂ ಮೋದಿಯನ್ನ ಪ್ರೀತಿಸುವ ಮೆಚ್ಚುವ ನಾಯಕರಿದ್ದಾರೆ ಅಂತ ಹೇಳಿದ್ರು. ಒಳ್ಳೆಯದು, ನಮಗೆ ಕಾಂಗ್ರೆಸ್ನಲ್ಲೂ ಕೂಡ ಮೋದಿಯವರನ್ನ ಪ್ರೀತಿಸುವ ಮೆಚ್ಚುವಂಥ ಮನಸ್ಸುಗಳು ಬೇಕಷ್ಟಿದ್ದಾವೆ. ಹಾಗಾಗಿ ದೇಶಕ್ಕೆ ಒಳ್ಳೆಯದಾಗಬೇಕು, ದೇಶ ಸುರಕ್ಷಿತವಾಗಿ ಇರಬೇಕು ಅಂತಂದರೆ, ಭದ್ರತೆಯಿಂದ ಇರಬೇಕು ಜನ ಅಂತಂದರೆ ಅದಕ್ಕೆ ಮೋದಿಯೇ ಪ್ರಧಾನಿ ಆಗಬೇಕು ಅಂತ. ಶಾಮನೂರು ಶಿವಶಂಕರಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಹಿರಿಯ ಶಾಸಕರಿಗೆ ಶೋಭೆ ತರುವಂತದ್ದಲ್ಲ ಅಂತ ಚಿತ್ರದುರ್ಗದಲ್ಲಿ ಸಹಕಾರ ಇಲಾಖೆ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಶಾಮನೂರವರು ಹಿರಿಯರಿದ್ದಾರೆ, ಅವರು ಯಾವ ಅರ್ಥದಿಂದ ಆ ರೀತಿಯ ಮಾತುಗಳನ್ನು ಹೇಳಿದ್ದಾರೆ ಗೊತ್ತಿಲ್ಲ. ಅದು ಸತ್ಯವೇ ಆದರೆ ಆ ವಿಚಾರ ಅದು ಅವರಿಗೆ ಶೋಭೆ ತರುವಂಥ ಮಾತುಗಳಲ್ಲ.